ನೇಮಕಾತಿ ವಿಚಾರದಲ್ಲಿ ಯುವಕರು ನಿರಾಸೆ ಆಗ್ತಿದೆ ಕಾಂಗ್ರೆಸ್ ಕಾರಣ. ನೀವೇ ಅಧಿಕಾರಕ್ಕೆ ಬರುತ್ತೆ ಹೇಳಿದ್ರಿ, ಖಾಲಿ ಇರತಕ್ಕಂತ ಅದು ನಿಮ್ಮ ASC ಅಧ್ಯಕ್ಷರಾದ ಅವರೇ ಘೋಷಣೆ ಮಾಡಿದ್ರು. ರಾಜ್ಯದಲ್ಲಿ ಅಧಿಕಾರ ಬಂದ ತಕ್ಷಣನೇ ಎಸ್ ಸರ್, ಖಂಡಿತವಾಗೂ ಕಾರಣಾಂತರಗಳಿಂದ ನಾನೊಬ್ಬ ಶಾಸಕನಾಗಿ ಯಾವ ಕಾರಣಗಳಿಂದ ವಿಳಂಬ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಈಗ ನಮ್ಮ ಸರ್ಕಾರ ಆದಷ್ಟು ಬೇಗ ನೋಟಿಫಿಕೇಶನ್ ಬರುತ್ತೆ. ಫಸ್ಟ್ ಏಜ್ ರಿಲ್ಯಾಕ್ಸೇಷನ್ ಆಗುತ್ತೆ ಸರ್. ಒಂದು ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೇ 32 ಏಜ್ 30 ಏಜ್ ಮಾಡಿದ್ರು. ನೀವು ಅದೇ ಏಜ್ ನ ಮಾಡಿದ್ರೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದ್ದಾಗ ಕಾಲ್ಫಾರ್ಮ್ ಆಗಿದ್ದನ್ನ ನೀವು ಬಂದು ಫಿಲ್ ಮಾಡಿದ್ರಿ. ನೀವೇನ್ ನೇಮಕಾತಿ ಮಾಡ್ಲಿಲ್ಲ. ನೀವು ಮಾಡಿದ್ದು ಕೇವಲ ವಿಲೇಜ್ ಅಕೌಂಟ್ ಬಂದ್ಬಿಟ್ರೆ ಇನ್ಯಾವುದು ಕೂಡ ಫಿಲ್ ಮಾಡ್ಲಿಲ್ಲ. ಬಿಜೆಪಿ ಗವರ್ಮೆಂಟ್ ಅಲ್ಲಿ ಪ್ರೊಫೆಸರ್ ಮಾಡಿದ್ರು, PSI ಮಾಡಿದ್ರು, PC ಮಾಡಿದ್ರು. ಅದನ್ನ ಬಂದು ಅವ್ರು ಗ್ಯಾಪ್ ಮಾಡಿದ್ರು, ನೀವು ಬಂದು ಫಿಲ್ ಮಾಡಿದ್ರು. ಬಿಟ್ರೆ ನೀವು ಬಂದು ಅಧಿಕಾರಕ್ಕೆ ಬಂದು 2.5 ವರ್ಷ ಆದ್ರೂ ಕೂಡ ನೇಮಕಾತಿ ಸರಿಯಾಗಿ ಮಾಡಿಲ್ಲ. 2 ಲಕ್ಷದಲ್ಲಿ ಕನ್ನಡಿ ಒಳಗಿನ ಗಂಟು ತೋರಿಸ್ತಾ ಈಗಿನ ಸರ್ಕಾರ ತೋರಿಸ್ತಾ ಇಲ್ಲ. ನೀವ್ ಹೇಳೋದ್ರಲ್ಲಿ ಒಪ್ತೀನಿ ಸರ್, ವಿಳಂಬ ಆಗಿದೆ. ಅದಕ್ಕೆ ಕಾರಣಗಳು ಟೀಚರ್ಸ್ 10 ವರ್ಷ ಆಗಿದೆ ನೇಮಕಾತಿಯಾಗಿ, 10 ವರ್ಷ ಆಗಿದೆ ಪ್ರೈಮರಿ ಸ್ಕೂಲ್ ಟೀಚರ್. ಎಸ್ ಸರ್, ಇಲ್ಲ ವಿಳಂಬ ಆಗಿದೆ. ನಾನು ಖಂಡಿತವಾಗೂ ರಾಜ್ಯದ ಯುವಕರಿಗೆ ಮತ್ತೊಮ್ಮೆ ಭರವಸೆ ಕೊಡ್ತಿದ್ದೀನಿ. ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ, ನೋಟಿಫಿಕೇಶನ್ ಆದಷ್ಟು ಬೇಗ ಮಾಡ್ತೀವಿ. ಸ್ವಲ್ಪ ಪೇಷನ್ಸ್ ಆಗಿ ನಮ್ಮ ಮೇಲೆ ಭರವಸೆ ಇಡಿ. ನೋಡಿ, ಯುವಕರು ಈಗ ವಿಶೇಷವಾಗಿ ಧಾರವಾಡ, ಹುಬ್ಳಿಯಲ್ಲಿ ಉತ್ತರ ಕರ್ನಾಟಕದ ಹುಡುಗರು, ನಿಮ್ಮ ಕಷ್ಟ ನಮಗೆ ಗೊತ್ತಪ್ಪ, ನಿಮ್ಮ ಕಣ್ಣೀರು ನಮಗೆ ಗೊತ್ತು. ನೀವು ನಿದ್ದೆ ಕೆಟ್ಟು ರಾತ್ರಿ ಆಗಲೂ ಲೈಬ್ರರಿಯಲ್ಲಿ ಎಷ್ಟು ಕಷ್ಟಪಟ್ಟು ಓದ್ತಿದ್ದೀರಾ ಅಂತ ಗೊತ್ತು. ಫ್ಯಾಮಿಲಿ ಬಿಟ್ಟು ತಂದೆ ಕೂಲಿಯಲ್ಲಿ ಫೀಸ್ ತಗೊಂಬಂದು ಧಾರವಾಡ, ಹುಬ್ಳಿ ಅಕಾಡೆಮಿಗಳ ಕಟ್ಟಿ PGಗಳಲ್ಲಿದ್ದು ಒಂದೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತು ಊಟ ಮಾಡಲ್ಲ. ನಿಮ್ಮ ನೋವು ನಮಗೆ ಗೊತ್ತು. ನನಗೆ ವಿಶೇಷವಾಗಿ ನಿಮ್ಮ ನೋವು ಗೊತ್ತು. ನಾನು ಸರ್ಕಾರದ ಹಂತದಲ್ಲಿ ಮಾತಾಡಿದ್ದೀನಿ. ನನಗಿರೋ ಸೋರ್ಸಸ್ ಪ್ರಕಾರ ಆದಷ್ಟು ಬೇಗ ನಾವು ಯುವಕರ ಜೊತೆ ನಿಲ್ತೀವಿ. ವಿಳಂಬ ಆಗಿದೆ, ಖಂಡಿತವಾಗೂ ನಾನು ರಾಜ್ಯದ ಯುವಕರನ್ನ ಕ್ಷಮೆ ಕೇಳ್ತೀನಿ. ಆದರೆ ಅದನ್ನ ಆದಷ್ಟು ಬೇಗ ಸರಿಪಡಿಸ್ತೀವಿ.